ಯಾರೋ ಇಲ್ಲಿ ಹಳ್ಳಿಲಿ ನಮ್ಗೆ ಹೇಳಿದೇನೆ ಡಾಕ್ಟರ್ ಕ್ಯಾಂಪ್ ಹಾಕಿರೋದು. ಐದು ನಿಮಿಷ ಟೈಮ್ ಎಲ್ಲರದು. ಸರ್ ಪ್ಲೀಸ್ ಗಲಾಟೆ ಮಾತ್ರ ಮಾಡಬೇಡಿ. 2 ಜೀವದ ಪ್ರಶ್ನೆ ಸರ್. 100 ಜನ ಹುಡ್ತಾ ಇರ್ತಾರೆ, 100 ಜನ ಸಾಯ್ತಾ ಇರ್ತಾರೆ. 5 ನಿಮಿಷ ಅಷ್ಟೇ ಟೈಮ್, ಎಲ್ಲರೂ ಖಾಲಿ ಮಾಡ್ತಾ ಇರಬೇಕು. ಏನ್ ಮಾವ ಮಾಡೋದೀಗ? ಪಾರು ಅವ್ರನ್ನ ಕರ್ಕೊಂಡೋಗು. ಪಾರು ಅವ್ರನ್ನ ಕರ್ಕೊಂಡೋಗು ಒಳಗೆ. ಯಾರಾದರೂ ಹಿಂದೆ ಬರ್ತಾವರ? ಏಯ್ ಮುಟೆ, ಯಾಕಮ್ಮಿ ನನ್ನ ಪಾಲ ಮಾಡ್ಕೊ ಬರ್ತಿದ್ಯಾ ನೀನು? ಹೌದಪ್ಪ, ದೊಡ್ಡ ದೊರೆ ಮೊಮ್ಮಗ ನೀನು. ಯುವರಾಣಿ ಆಗೋ ಚಟಕ್ಕೆ ನೀನೇ ಫಾಲೋ ಮಾಡ್ಕೊಂಡ್ ಬರ್ತಾ ಇದೀನಿ. ನನ್ ಪಾಡಿಗೆ ನನ್ ದಾರಿಲಿ ಹೋಗ್ತಾ ಇದೀನಿ. ನೀನ್ ಯಾಕೆ ನಂಗೆ ಅಡ್ಡ ಬರ್ತಿರೋದು? ಏಯ್ ಮುಟೆ, ಚರ್ಬಿ ಬರೀ ನಿನ್ ಮಾಂಸದಾಗ ಮಾತ್ರ ಅಲ್ಲ, ರಕ್ತದಾಗೂ ಅಂಟ್ಕೊಂಡೈತೆ. ಲೇ ಹಪ್ಳ, ಹುಡುಗಿರಿಗೆ ತಗೊಂಡೋಗೋ ಚಾಕ್ಲೇಟ್ನ ಎಲ್ಲಿಗ್ಲಾ ತಗೊಂಡೋಗ್ತಾ ಇದ್ಯಾ? ಅದು 2 ಇವಳಿಗೆ ಹೆಂಗಪ್ಪ ಗೊತ್ತಾಯ್ತು? ಅದು ರಶ್ಮಿ, ಅದು ನಾನು ಮನೆಗೆ ನನ್ನ ಪಾಡಾಗ ನಾನು ಹೋಯ್ತಾ ಇದ್ನ. ಓ ಹೌದಾ, ಸರಿ ಬಿಡು, ಮಾದಪ್ಪಣ್ಣನೇ ಕೇಳ್ಕೊತೀನಿ. ರಶ್ಮಿ ರಶ್ಮಿ ನಿಂತ್ಕೋ. ನಮ್ಮ ಅಪ್ಪಂಗೆಲ್ಲ ಹೇಳಕ್ ಹೋಗ್ಬೇಡ. ಒಂದ್ ಕೆಲಸ ಮಾಡ್ತೀನಿ. ನೋಡು, 2 ಚಾಕ್ಲೇಟ್ನು ತಗೋ, ಒಬ್ಬಳೇ ತಿನ್ನು.
ಆದ್ರೆ ನಮ್ಮ ಅಪ್ಪಂತ ಮಾತ್ರ ಹೇಳ್ಬೇಡ ಕಣಮ್ಮಿ. ಹಾ ರಶ್ಮಿನಾ ಇಷ್ಟೊತ್ತು ಎಗರಾಡ್ತಿದ್ದವನು ಇದ್ದಕ್ಕಿದ್ದಂಗೆ ಸೈಲೆಂಟ್ ಆಗ್ಬಿಟ್ನಲ್ಲ. ಅಯ್ಯೋ ಬಿಡು, 2 ಚಾಕ್ಲೇಟ್ ಬಿಟ್ಟಿಯಾಗಿ ಸಿಕ್ತು. ರಶ್ಮಿ, ಚಾಕ್ಲೇಟು ಎಲ್ಲಿಗೆ ತಗೊಂಡೋಗ್ತಾ ಇದ್ದೆ ಹೇಳು? ಅದು ನಾನು ML ಅವ್ರನ್ನ ನೋಡಕ್ಕೆ ಅವ್ರ ಮನೆಗೆ ಹೋಯ್ತಿದ್ನ. ಬರಿಗೈಯಾಗಿ ಯಾಕೆ ಹೋಗ್ಬೇಕು ಅಂತ ಚಾಕ್ಲೇಟ್ ತಗೊಂಡು ಹೋಯ್ತಾ ಇದ್ದೆ. ಅಷ್ಟ್ರಲ್ಲಿ ನೀವ್ ಬಂದೆ. ಒಂದ್ ಕೆಲಸ ಮಾಡು, ಈ ಚಾಕ್ಲೇಟ್ನ ನೀನು ಒಬ್ಬಳೇ ತಿನ್ನು, ಹಾಗೆ ಹುಷಾರಾಗಿ ಮನೆಗೆ ಹೋಗು. ನಾ ಬರ್ತೀನಿ. ನಮ್ಮ ಅಪ್ಪ ಎಂತವ್ ಮಾತ್ರ ಹೇಳಕ್ ಹೋಗ್ಬೇಡ, ಸರಿನಾ? ಬರ್ತೀನಿ, ಹುಷಾರು. ಆದ್ರೂ ಏನೋ ಇದೆ, ಸಮಥಿಂಗ್ ಫಿಶಿಂಗ್ ಕಂಡಿಡಿಲೇಬೇಕು. ಮಾವ, ನಾವಲ್ಲಿ 2 ಜೀವ ಉಳಿಸೋದಕ್ಕೆ ಹೋರಾಡ್ತಿದ್ರೆ ನೀನಿಲ್ಲಿ ನಮ್ಗಳ ಜೀವ ಉಳಿಸೋದಕ್ಕೆ ಹೋರಾಡ್ತಿದ್ದೆ. ನೀನು ಒಂಥರ ಡಾಕ್ಟ್ರೇ ಮಾವ. ಅದೆಲ್ಲ ನಂಗೆ ಗೊತ್ತಿಲ್ಲ ಪಾರು. ಯಾರಾದ್ರೂ ಹೆಣ್ಮಕ್ಳು ಕಷ್ಟದಲ್ಲಿದ್ದಾರೆ ಅಂದರೆ ನನ್ನ ತಂಗಿರ್ ನೆನಪಾಯ್ತಾರೆ. ಅವ್ರನ್ನ ಕಾಪಾಡಬೇಕು ಅನ್ಸುತ್ತೆ ಅಟೆ. ತುಂಬ ಥ್ಯಾಂಕ್ಸ್ ಮಾವ. ಅವ್ವ ನೀವು ಬಂದು ಕಾಪಾಡ್ಬೇಕಣವ್ವ. ಅಯ್ಯೋ ಅಮ್ಮ, ನಾನು ನನ್ನ ಕರ್ತವ್ಯ ಮಾಡಿದ್ದೀನಮ್ಮ. ಓಕೆ ಗೈಸ್, ಗೋ ಬ್ಯಾಕ್ ಟು ವರ್ಕ್. ಮಾವ, ನಿನ್ಗೊಂದು ಸರ್ಪ್ರೈಸ್ ಇದೆ, ಬಾ ನನ್ನ ಜೊತೆ. ಬಾ ಮಾವ. ಎಲ್ಲಿಗೆ ಪಾರು? ಹೇಳ್ತೀನಿ ಬಾ. ವೀರಭದ್ರ, ಹೇಳಿ ಬಾ. ನಿಮ್ಮ ಮನೆಯವರೆಲ್ಲರೂ ನಮ್ಮ ಮನೆಗೆ ಬಂದಿದ್ದಾಯ್ತು. ಊರು ಉತ್ಸವನೂ ಆಯ್ತು, 2 ಕುಟುಂಬನೂ ಹತ್ರ ಆಗಿದ್ದು ಆಯ್ತು. ಈಗ ಮುಂದೇನು ಮಾಡಬೇಕು ಅಂತ ಮಾಡಿದೀಯಾ? ಅಮ್ಮ, ಗರ್ಭಗುಡಿ ಮುಂದೆ ನಿಂತಾಗ ದೇವರನ್ನ ಏನು ಕೇಳ್ಕೊತೀವಿ? ನೀ ಹೆಂಗೆ ಹೇಳಿದ್ರೆ ಹಂಗೆ ಅಂತ. ಹಾಗೆ ನಿಮ್ಮ ಮುಂದೇನು ನಂದು ಒಂದೇ ಮಾತು, ನೀವು ಹೆಂಗೆ ಹೇಳ್ತಿರೋ ಹಂಗೆ. ಗುಡಿ ಆಗಲಿ, ಗುಡಿ ಹಂಗಿರೋ ಮನೆ ಆಗಲಿ, ಮದುವೆ ಅಂದ್ಮ್ಯಾಕೆ ಹೊಸಿ ಕೆಲಸ ಜಾಸ್ತಿನೇ ಇರ್ತದೆ. ಪತ್ರಿಕೆ ಓಡಿಸ್ಬೇಕು, ನೆಂಟ್ರಿಸ್ಟಿಗೆ ಹೇಳಬೇಕು, ವಸ್ತ್ರ ಒಡವೆ ಇದೆಲ್ಲ ತಗೊಳ್ಳೋದು ಬಾಕಿ ಐತೆ. ಮದುವೆ ಡೇಟ್ ಬೇರೆ ಹತ್ರಕ್ಕೆ ಬತ್ತೈತೆ, ಟೇಮೇ ಇಲ್ಲ. ಪಾರ್ವತಿ ಎಲ್ಲಿ ಹೋಗ್ಬಿಟ್ಲು? ಮದುವೆ ಅಂದರೆ ಹೆಣ್ಣೆತ್ತವ್ರಿಗೆ ಜವಾಬ್ದಾರಿ ಜಾಸ್ತಿ, ಬೀಗರೂಟದಲ್ಲಿ ಗಂಡವ್ರಿಗೆ ಜವಾಬ್ ಜಾಸ್ತಿ. ಆದರೆ ಇಲ್ಲಿ 2 ಕುಟುಂಬಗಳು ಸಮನಾಗಿ ತಗೋದ್ರಿಂದ ಇಬ್ಬರಿಗೂ ಜವಾಬ್ದಾರಿ ಜಾಸ್ತಿ. ಆಗಲಿ, ಮದುವೆ ಕೆಲಸ ಶುರು ಮಾಡೋಣ. ಆಗಲಿ. ಏನ ಕರ್ಕ ಬಂದಿ ಪಾರು? ಹೇಳ್ತೀನಿ ಮಾವ. ಹಾಯ್. ಯಾರೋ ಜೊತೆಲಿ ಓದ್ತಿರೋ ಫ್ರೆಂಡ್ ಇರಬೇಕು. ಹಾಯ್ ಶಿವು. ನಮಸ್ಕಾರ. ನಮಸ್ಕಾರ. ಪಾರು ನಿಮ್ಮ ಬಗ್ಗೆ ತುಂಬ ಹೇಳ್ತಿರ್ತಾಳೆ. ನಿಮಗೆ ಎಲೆಕ್ಟ್ರಿಕ್ ಶಾಕ್ ಆಗಿ ಸೇವ್ ಮಾಡಿದ ವಿಷಯದಿಂದ ಹಿಡಿದು ನೀವು ಕ್ಯಾಂಪಿಗೆ ಹೆಲ್ಪ್ ಮಾಡಿ ಕರ್ಕೊಂಬರೋ ವಿಷಯದವರೆಗೂ ಎಲ್ಲ ಹೇಳಿದಾಳೆ. ಆ್ಯಂಡ್ ಪಾರುಗೆ ನೀವು ಇಷ್ಟೊಂದು ಹೆಲ್ಪ್ ಮಾಡ್ತಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮ್ಯಾನ್. ಆ್ಯಂಡ್ ಥ್ಯಾಂಕ್ಸ್ ಅ ಲಾಟ್. ಅಯ್ಯೋ, ಅದ್ರಾಗ ಏನೈತೆ, ಪಾರು ನಮ್ಮ ಮಾವನ ಮಗಳೇಯ. ಥ್ಯಾಂಕ್ಸ್ ಎಲ್ಲ ಬೇಡ ಮಾವ. ನೀನ್ ಹತ್ರ ಇನ್ನೊಂದು ವಿಷಯ ಹೇಳಬೇಕು. ಒಂದಲ್ಲ ಪಾರು, 100 ಹೇಳು. ಅದೇ ಮಾವ, ನಾನು ಹೇಳ್ತಿದ್ನಲ್ಲ, ಇಷ್ಟಪಟ್ಟವ್ರನ್ನ ಮದುವೆ ಆಗೋದಕ್ಕೆ ಅದೃಷ್ಟ ಇರಬೇಕು ಅಂತ.
ನಾನು ಇಷ್ಟಪಟ್ಟು ಮದುವೆ ಆಗಬೇಕು ಅಂದ್ಕೊಂಡಿರೋ ಹುಡುಗ ಸಿದ್ಧಾರ್ಥ. ನೂರು ನೆನಪು ಒಂದೇ ಬಾರಿ ಕೂಡಿಕೊಂಡು ಕಾಡೋ ಮುನ್ನ ನೀನೊಮ್ಮೆ ಮನ್ನಿಸು ನನ್ನ. ಮರು ಜನ್ಮವಿದ್ದರೆ ಸೇರೆ ನನ್ನ. ನೀವಿಬ್ರು ಹಸಿವ ಪಾರ್ವತಿ ಥರ ಜೋಡಿ ಆಯ್ತೀರಾ. ಶಿವು, ನಾವಿಬ್ರು ಒಬ್ರನ್ನೊಬ್ರು ತುಂಬಾ ಪ್ರೀತಿಸ್ತಾ ಇದ್ದೀವಿ. ಸುಖವಾಗಿರು ಅನುಕ್ಷಣವು ಖುಷಿಯಾಗಿರು. ಕಾಪಾಡಲಿಯ ದೇವರು. ಇದೇನು ಮಾವ ಸ್ಟೈಲೇ ಚೇಂಜ್ ಆಗೋಯ್ತು? ಅದು ನಾವು ಹಂಗೆ. ಶಿವು, ಎಕ್ಸ್ಕ್ಯೂಸಸ್. ಪಾರ್ವತಿ, ಏನು ಅಳಿ ಅಂದರೆ ಕಿವಿ ಇಲ್ಲಿ ಕೇಳಿಸ್ಕೊತಾ ಇದ್ರು, ಕಣ್ಣು ಇನ್ನೆಲ್ಲೆಲ್ಲೋ ಹುಡುಕ್ತಾ ಇದೆ. ನಾಚ್ಕೋಬೇಡಿ, ಕೇಳಿ. ನಾಚಿಕೆ ಅಂತ ಏನಿಲ್ಲ ಮಾವ, ನನ್ನ ಮದುವೆ ಆಗೋ ಹುಡುಗಿನೇ ಹುಡುಕ್ತೀವನಿ. ಕತ್ ಸರಿ ಇದ್ದಿದ್ರೆ ಇನ್ನಂಗೆ ಹುಡುಕ್ತಿದ್ದೆ ಬಾವ. ಎಲ್ಲವಳೆ ಹುಡುಗಿ? ನಾನು ಇಲ್ಲೇ ಕಾದಿದ್ದು ಪಾರ್ವತಿ ಬಂದ್ಮೇಲೆ ಅವಳನ್ನ ಕರ್ಕೊಂಡು ಬರ್ತೀನಿ. ಅವ್ರೇನಾದ್ರೂ ಕೇಳಿದ್ರೆ ಹರಕೆ ತೀರ್ಸಕ್ ತಡ ಆಯ್ತು ಅಂತ ಹೇಳ್ಬಿಡು. ಅದು ಎಲ್ಲವಳೆ ಅಂತೆ? ದೇವಸ್ಥಾನಕ್ಕೆ ಹೋಗಿದ್ದಾಳೆ. ಏನೋ ಹರಕೆ ಇತ್ತು, ಅದನ್ನು ತೀರ್ಸಕ್ಕೆ ಹೋಗಿದ್ದಾಳೆ. ನಮ್ಮ ಮನೆ ಹೆಣ್ಮಕ್ಳು ಅಂದರೆ ಮನೆ ದೇವಸ್ಥಾನ ಅಂತ ಅಷ್ಟೇ ಇರಬೇಕು. ಓದಿದ್ದೀವಿ ಅಂತ ಹೇಳಿ ನಮ್ಮ ಮುಂದೆ ದರ್ಪ ತೋರಿಸ್ಬಾರ್ದು. ನಿಮ್ಮ ಮಗಳಿಗೆ ಒಳ್ಳೆ ಸಂಸ್ಕಾರ ಇದ್ದಂಗೈತೆ. ನಮಗಾಗಿ ಬರ್ತಾಳೆ, ತೊಂದರೆ ಇಲ್ಲ. ಆದಷ್ಟು ಬಿರ್ನೆ ಮದುವೆ ಕೆಲಸನ ಶುರು ಹಚ್ಕೊಳ್ಳಿ. ಅಮ್ಮ ನೋಡ್ತಾ ಇರಿ, ಈ ಮದುವೆ ಹೆಂಗಿರುತ್ತೆ ಅಂದರೆ ಸುತ್ತ 48 ಹಳ್ಳಿಲು ಯಾರದೇ ಮನೆ ಮದುವೆ ಆದರೂ ಈ ವೀರಭದ್ರಯ್ಯನವ್ರ ಮನೆ ಮದುವೆ ಥರ ಆಗಲಿಲ್ಲ ಅಂತ ಅನ್ನಿಸ್ಬೇಕು. ಹಂಗೆ ಮಾಡ್ತೀವಿ. ಯೋಚನೆ ಮಾಡಬೇಡಿ. ಸರಿ ಬಿಗ್ರೆ, ನಾವು ಬರ್ತೀವಿ. ಯಾಕೆ ಬಾವ ಸಪ್ಕಿದ್ದಿ? ಪಾರ ನೋಡ್ಬೇಕಿತ್ತೆ. ಯಾವ ಸ್ಥಾನಕ್ಕೆ ಹೋಗೋಳಂತ ಹೇಳಿದ್ರಲ್ಲ, ಅಲ್ಲಿಗೆ ಹೋಗಿ ನಡ್ಕೊಬಾರ್ದ ನಡಿ. ಪರ್ಸು, ನನಗೆ ಪಾರ್ವತಿ ದೇವಸ್ಥಾನಕ್ಕೆ ಹೋಗೋಳೆ ಅನ್ನೋದೇ ಅನುಮಾನಕ್ಕಲ್ಲ. ಇದೇನು ಬಾವ ಹಿಂಗನ್ಬಿಟ್ಟೆ? ಸರಿ, ನಿನ್ನ ಅನುಮಾನ ತಪ್ಪೋ ಸರಿನೋ ಅಂತ ಹೋಗಿ ನೋಡೇ ಬಿಡೋದ ನಡಿ. ಅಮ್ಮ, ಯಾವ ದೇವಸ್ಥಾನ ಅಂದೆ? ಅದು ಮಾಕಳಮ್ಮನ ದೇವಸ್ಥಾನ ಕಣೋ. ನಡಿ ಬಾವ. ನಾನು ಇಷ್ಟಪಟ್ಟು ಮದುವೆ ಆಗಬೇಕು ಅಂದ್ಕೊಂಡಿರೋ ಹುಡುಗ ಸಿದ್ಧಾರ್ಥ. ನಾವಿಬ್ರು ಒಬ್ರನ್ನೊಬ್ರು ತುಂಬಾ ಪ್ರೀತಿಸ್ತಾ ಇದ್ದೀವಿ.
ಶಿವು ಮನ್ಸಲ್ಲಿ ಇಷ್ಟು ನೋವು ಹಿಡ್ಕೊಂಡು ಯಾಕ್ಲ ಕಲ್ತರ ಕುಂತಿದ್ಯಾ? ಹತ್ಬಿಡು ಹತ್ಬಿಡು. ಇದಕ್ಕೆಲ್ಲ ನಾನೇ ಕಾರಣಕ್ಕಲ್ಲ. ಚಿಕ್ಕ ವಯಸ್ಸಲ್ಲಿ ದೊಡ್ಡವರೆಲ್ಲ ನೀವಿಬ್ರು ಗಂಡ ಹೆಂಡತಿ ಅಂತ ಹೇಳಿ ಹೇಳಿ ಮನ್ಸಲ್ಲಿ ಅದೇ ಕುಂತ್ಬಿಟ್ಟಿತ್ತು ಕಲ. ಅದನ್ನೇ ಮನ್ಸಲ್ಲಿ ಹಿಡ್ಕೊಂಡು ನಾನು ನಿಂಗೆ ಪಾರು ನಿನ್ನ ಪ್ರೀತಿ ಮಾಡ್ತಾಳೆ ಅಂತ ಹೇಳ್ದೆ ಕಲ. ಅದರಿಂದ ಇಷ್ಟೆಲ್ಲ ನೋವಾಗುತ್ತೆ ಅಂತ ಆ ಮಾಕಾಳಮ್ಮನ ಪಾದದ ಮೇಲೆ ಹಣೆಗೂ ಗೊತ್ತಿರ್ಲಿಲ್ಲ ಕಲ. ದಮ್ಮಯ್ಯ ಅಂತಿಂಕಲ್ಲ, ಈ ನೋವು ಎದೆಯಲ್ಲಿ ಹಿಡ್ಕೊಬೇಡ, ಹೊರಗಾಕು. ಇಲ್ಲ ಅಂದ್ರೆ ಮುಂದೊಂದ್ ದಿನ ಉರಿಯೋ ಬೆಂಕಿಯಾಗ ಆಚೆ ಬಂದ್ರೆ ಆ ಬೆಂಕಿಲ್ ಸುಟ್ಟೋಗೋದ್ ನೀನೇ ಕಲ. ನಿನ್ ತಮ್ಮಯ್ಯ ಅಂತಿಂಕಲ್ಲ, ಹತ್ತು ಬಿಡ್ಲಾ ಹತ್ತು ಬಿಡ್ಲಾ? ಶಿವು ಹತ್ತು ಬಿಡು. ಸಿದ್ಧಾರ್ಥ್, ನಿನ್ನ ಯಾವಾಗ ನೋಡ್ತೀನೋ ಅನ್ಸ್ಬಿಟ್ಟಿತ್ತು. ಕೊನೆಗೂ ಸಿಕ್ಕತಿಯಲ್ಲ, ಸಮಾಧಾನ ಆಯ್ತು. ನಮ್ಮ ಮನೇಲಿ ನಡೀತಿರೋ ಸಿಚುವೇಶನ್ಸ್ ಬಗ್ಗೆ ನಿಂಗೆ ಈಗಾಗಲೇ ಹೇಳಿದ್ದೀನಿ ಸಿದ್ಧಾರ್ಥ್. ಅಪ್ಪನ ಕಂಡೀಷನ್ಸ್ ತುಂಬ ಇದೆ. ಮನೇಲಂತೂ ನಾನು ಒಂದೊಂದು ಕ್ಷಣನೂ ಉಸಿರು ಕಟ್ಕೊಂಡು ಬದುಕ್ತಿದ್ದೀನಿ ಸಿದ್ಧಾರ್ಥ್. ಈಗ ಫಿಕ್ಸ್ ಆಗಿರೋ ಮದುವೆ ಹೇಗಾದರೂ ಕ್ಯಾನ್ಸಲ್ ಆಗ್ಲಪ್ಪ ಅಂತ ಕಾಯ್ತಿದ್ದೇನೆ. ಬಟ್ ಮುಂದೇನಾಗುತ್ತೆ ಅಂತ ಗೊತ್ತಿಲ್ಲ. ನೀನು ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದೆಯಾ? ನನ್ನ ಜಾಗದಲ್ಲಿ ನಿಂತು ಯೋಚನೆ ಮಾಡೋ ಸಿದ್ಧಾರ್ಥ್. ಟೆನ್ಷನ್ ಆಗದೆ ಮತ್ತಿನ್ನೇನು? ನಾನು ನಿನ್ನನ್ನು ಬಿಟ್ಟು ಬೇರೆಯವ್ರನ್ನ ಮದುವೆ ಆಗ್ತೀನಿ ಅಂತ ಯೋಚನೆ ಕೂಡ ಮಾಡಲ್ಲ. ಪ್ಲೀಸ್ ಸಿದ್ಧಾರ್ಥ್, ನನ್ನ ಈಗಲೇ ಇಲ್ಲಿಂದ ಎಲ್ಲಾದರೂ ಕರ್ಕೊಂಡು ಹೋಗ್ಬಿಡು. ಆರು, ಈಗಲಾ? ನೋಡು, ಇದ್ದಕ್ಕಿದ್ದಾಗೆ ಎಲ್ಲಾದರೂ ಕರ್ಕೊಂಡು ಹೋಗು ಅಂದರೆ ನಾನು ಏನು ಮಾಡಲಿ? ಮೊದಲು ಎಲ್ಲ ಪ್ರಿಪ್ರೇಷನ್ಸ್ಗಳನ್ನ ಮಾಡಿಕೊಂಡು ಆಮೇಲೆ ತಾನೇ ಮದುವೆ ಆಗೋಕ್ಕೆ ಸಾಧ್ಯ. ನನ್ನನ್ನು ನಂಬು, ನಾನೆಲ್ಲ ನೋಡ್ಕೊತೀನಿ. ಧೈರ್ಯವಾಗಿ ರಿಲ್ಯಾಕ್ಸ್ ಆ್ಯಂಡ್ ಬಿ ಬ್ರೇವ್. ನಿಮ್ಮ ಶಿವು ಮಾವ ಹತ್ರ ನಾನು ಮಾತಾಡಬೇಕು. ಸರಿ, ಬಾ ಹೋಗೋಣ. ಶಿವು, ನನ್ನ ಮೇಲೆ ಕೋಪ ಇದ್ರೆ ನಿನ್ ಮನ್ಸಿಗೆ ಸಮಾಧಾನ ಆಗೋಷ್ಟು ಹೊಡೆದು ಬಿಡುಕಲ್ಲ. ಆದ್ರೆ ನೋವು ಮಾತ್ರ ನುಂಗ್ಕೊಂಡಿರ್ಬೇಡ ಕಣೋ. ಇದಕ್ಕೆಲ್ಲ ಕಾರಣನೇ ನಾನು, ಪಾಪಿ ನಾನು. ನಿಮ್ ಮನ್ಸಲ್ಲಿ ಬಂದು ಆಟ ಆಡ್ಬಿಟ್ಟಕ್ಕಲ್ಲ. ಸರಿ ಇಲ್ಲ ಸರಿ ಇಲ್ಲ ಸರಿ ಇಲ್ಲ. ತಪ್ಪೆಲ್ಲ ನಂಬೇಕಲ್ಲ. ತಲೆ ಎತ್ತು ಬದುಕಕ್ಕೆ ಕಷ್ಟಪಡ್ಬೇಕಾಗಿರೋ ನಾನು ಆಕಾಶಗಿರೋ ನಕ್ಷತ್ರ ನೋಡಕ್ಕೆ ಆಸೆ ಪಟ್ಬಿಟ್ಟಕ್ಕಲ್ಲ, ಆಸೆ ಪಟ್ಬಿಟ್ಟೆ. ಕೈನಾಗೆ ವಿದ್ಯೆ ರೇಖೆನೇ ಇಲ್ಲ ಕಲ. ನಂಗೆ ಯಾವಂತೇನ ಮದುವೆ ಆಗ್ತೀನಿ ಅಂತ ಹೆಂಗ್ ಅನ್ಕೊಬಿಟ್ಟೆ? ತಪ್ಪು ತಪ್ಪು ತಪ್ಪು. ಚಿಕ್ಕ ವಯಸ್ಸಲ್ಲಿ ದೊಡ್ಡವರಲ್ಲ ನೀವು ಗಂಡ ಹೆಂಡ್ರು ಅಂತ ಹೇಳ್ಬಿಟ್ರೆ ಅದನ್ನೇ ನಂಬ್ಕೊಂಡು ಕೂತ್ಕೊಬಿಡೋದ ನಾನು. ತಪ್ಪು ಕಲ, ತಪ್ಪು. ಬಾರು ನೋಡ್ಕೊಂಡಿರೋ ಗಂಡು ಡಾಕ್ಟ್ರು ಕಲ. ಆದ್ರೆ ನಾನು ಅವ್ರ ಮನೇಲಿ ಗಿರಾಕಿ ಹುಡುಕಿ, ಅಕ್ಕ ನಿಮ್ ಮನೆಗೆ ದಿನಸಿ ಹೇಗಿದ್ರೆ ನಮ್ಮ ಅಂಗಡಿನ ತಗೋ ಅಕ್ಕ, ಅಣ್ಣ ನಿಮ್ಗೇನೇ ಬೇಕಿದ್ರು ನಮ್ಮ ಅಂಗಡಿಗೆ ಬನ್ನಿ ಅಂತ ಕೇಳ್ಕೊಳ್ಳೋ ಮಾಮೂಲಿ ಮನ್ಸ ಕಲ, ಮಾಮೂಲಿ ಮನ್ಸ. ಅಕ್ಕಪಕ್ಕದಲ್ಲಿರೋ ಕಣ್ಣೇ ಒಂದರೊಂದು ನೋಡಕ್ ಹಾಕಿಲ್ಲ ಅಂತದ್ರಾಗೆ ನಾನು ಅಲ್ಲಿರೋ ಪಾರ್ವತಿನ ಇಲ್ಲಿರೋ ನಾನು ಆಸೆ ಪಟ್ಬಿಟ್ನಲ್ಲ. ತಪ್ಪಲ್ಲ ನಂದೆ ಕಲ, ನಂದೆ 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 ನಂದೆ. ಬರೀ ಆಸೆ ಪಟ್ಬಿಟ್ಟಿದ್ರೆ ಮಕ್ಕಳಮ್ಮ ಕ್ಷಮಿಸ್ಬಿಡೋಳು. ಆದ್ರೆ ನಾನ್ ಪಟ್ಟಿದ್ದು ದುರಾಸೆ ಕಲ, ದುರಾಸೆ. ನನ್ನ ತಂಗಿರ್ ಮದುವೆ ಆದ್ಮ್ಯಾಕೆ ನಾನ್ ಮದುವೆ ಆಗ್ತೀನಿ ಅಂತಿದ್ದವನು ಪ್ರೀತಿ ಪ್ರೇಮ ಅನ್ಕೊಂಡು ಕಳ್ದೋಗ್ಬಿಟ್ಟೆ ಕಲ, ಕಳ್ದೋಗ್ಬಿಟ್ಟೆ.
ಮಾದಪ್ಪ ಮೆಚ್ಚಕ್ಕಿಲ್ಲ ಕಲ, ಮಾದಪ್ಪ ಮೆಚ್ಚಕ್ಕಿಲ್ಲ. ಅದಕ್ಕೆ ಸರಿಯಾಗಿ ಒದೆ ಕೊಟ್ಟ ನೋಡು ನಂಗೆ. ಹೆಂಗ್ ಒದೆ ಕೊಟ್ಟ ಅಂದ್ರೆ ಮುಟ್ ನೋಡ್ಕೋಬೇಕು ಕೊಟ್ಟಕಲ್ಲ. ಹೇಳ್ಬೇಡಕ್ಕಲ್ಲ, ಈ ಕಣ್ಣೀರಿಗೆ ನಾನೇ ಕಣ್ಣ. ಇನ್ಮೇಲೆ ನಿನಗೆ ನೋವು ಮಾಡಕ್ಕಿಲ್ಲ ಕಲ್ಲ, ನೋವು ಮಾಡಕ್ಕಿಲ್ಲ. ನೀನು ಹೇಳ್ಬೇಡಕ್ಕಲ್ಲ. ಇದೇ ಕೊನೆ. ಯಾವತ್ತು ಪಾರು ಬಗ್ಗೆ ನಾನು ಹಿಂಗೆ ಯೋಚನೆ ಮಾಡಕ್ಕಿಲ್ಲ. ಪಾರು ಇಷ್ಟಪಟ್ಟವನ ಜೊತೆ ಅವಳು ಮದುವೆ ಆಗ್ಬೇಕು. ಅಟ್ಟೆಯ ಅಟ್ಟೆ. ಇಲ್ಲ ಅಳಕ್ಕಿಲ್ಲ. ಪ್ರೀತಿ ಗೆಲ್ಲಿ ಸೋಲ್ಲಿ, ನಮ್ಮ ಪಾರು ಖುಷಿಗೋಸ್ಕರ ನಾನು ನಗ್ತೀನಿ.